ಇಸ್ರೇಲ್ನ ಮೇಲೆ ಅತಿ ದೊಡ್ಡ ದಾಳಿ ಮಾಡಿರೋದು ಇರಾನ್. ಬರೋಬ್ಬರಿ 2 ಟನ್ ತೂಕದ ಬಾಂಬನ್ನು ಇರಾನ್ನಲ್ಲಿ ಬಳಸಿಬಿಟ್ಟಿದೆ. ಅಂದರೆ 2,000 kg ತೂಕದ ಬಾಂಬ್ ಬಳಸಿರೋದು ಇರಾನ್ ಇಸ್ರೇಲ್ನ ಮೇಲೆ. ಇದುವರೆಗೂ ಕಡಿಮೆ ಹಾನಿಯ, ಜಾಸ್ತಿ ಡ್ಯಾಮೇಜ್ ಮಾಡದ, ಅಲ್ಪ ಪ್ರಮಾಣದ, ಲಘು ಪ್ರಮಾಣದ ದಾಳಿಗಳಾಗ್ತಾ ಇದ್ದದ್ದು ಹೌದು. ಕ್ಷಿಪಣಿ, ಡ್ರೋನ್ ಇದನ್ನು ಬಳಸ್ಕೊಳ್ತಾ ಇತ್ತು ಇರಾನ್. ಆದರೆ ಇದೀಗ ಇಲ್ಲ, ಈಗ ನಮ್ಮ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತೀವಿ ನೋಡಿ ಅಂತ ಹೇಳಿ 2 ಟನ್ ತೂಕದ ಕ್ಷಿಪಣಿ ಹಾರಿಬಿಟ್ಟಿರೋದು ಇದೀಗ. 2 ಟನ್ ಅಂದರೆ 2,000 ತೂಕದ ಬಾಂಬನ್ನು ಬಳಸಿರೋದಿಲ್ಲಿ. ಇದನ್ನು ಇರಾನ್ ಯೂಸ್ ಮಾಡ್ತಾ ಇದೆ. ಇಸ್ರೇಲ್ನ ಐರನ್ ಡೋಮನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರೋದು ಇರಾನ್. ಐರನ್ ಡೋಮ್ ಬಗ್ಗೆ ಕೇಳಿದ್ದ ಕಥೆಗಳೇ ಬೇರೆ, ಕೇಳಿ ಬರ್ತಾ ಇದ್ದಂಥ ಮಾತುಗಳೇ ಬೇರೆ. ಏನಂದರೆ ಇಸ್ರೇಲ್ನ ಐರನ್ ಡೋಮ್ ಇದೆಯಲ್ಲ, ಇದು ಅಭೇದ್ಯ, ಇದನ್ನು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಇತ್ತು. ಆದರೆ ಇರಾನ್ ಇದಕ್ಕಿಂತ ಮುಂಚೆ 2025 ಜೂನ್ ಟೈಮಲ್ಲಿ ಇರಾನ್ಗೂ ಇಸ್ರೇಲ್ಗೂ ಬೆಂಕಿ ಹೊತ್ತುಕೊಂಡಿತ್ತಲ್ಲ, ಗಾಜಾ ವಿಚಾರ, ಪ್ಯಾಲೆಸ್ತೀನ್ ವಿಚಾರದಲ್ಲಿ. ಆಗೇನಾಗಿತ್ತು ಅಂದರೆ ಇಸ್ರೇಲ್ನ ಈ ಒಂದು ಐರನ್ ಡೋಮನ್ನು ಇರಾನ್ ಬ್ರೇಕ್ ಮಾಡಿಬಿಟ್ಟಿತ್ತು. ಏನೋ ಒಂದು ಕ್ಷಿಪಣಿ ಹಾರಿಬಿಡ್ತೀವಿ, 2 ಕ್ಷಿಪಣಿ ಹಾರಿಬಿಡ್ತೀವಿ ಎಂದಾಗ ಅದನ್ನು ಇಸ್ರೇಲ್ನ ಐರನ್ ಡೋಮ್ ವ್ಯವಸ್ಥೆ ಅದನ್ನು ಭೇದಿಸ್ತಾ ಇತ್ತು, ಆಕಾಶದಲ್ಲೇ ಬೂದಿ ಮಾಡಿ ಹಾಕಿಬಿಡ್ತಾ ಇತ್ತು. ಆದರೆ ಇರಾನ್ ಏನು ಮಾಡಿತ್ತು, ಏಕಕಾಲಕ್ಕೆ 100 ಕ್ಷಿಪಣಿಗಳನ್ನು ಹಾರಿಬಿಟ್ಟಿತ್ತು. ಹಾಗೇನಾಗುತ್ತೆ, ನಿಮಗಿದೆ ಐರನ್ ಡೋಮ್, ಎಷ್ಟು ಅಂತ ಟಾರ್ಗೆಟ್ ಮಾಡಿಕೊಂಡು ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಸಾಧ್ಯ, ನಾಶ ಮಾಡೋಕ್ಕೆ ಸಾಧ್ಯ. ಕೆಲವೇನಾಗಿತ್ತು, ಟಾರ್ಗೆಟ್ ಮಿಸ್ ಆಗಿಬಿಟ್ಟಿತ್ತು. ಯಾರಿಗೆ? ಐರನ್ ಡೋಮ್ಗೆ. ಆಗೇನಾಗಿತ್ತು, ಇರಾನ್ನ ಕ್ಷಿಪಣಿಗಳಿದ್ವಲ್ಲ ಅವು ಇಸ್ರೇಲ್ ಎಂಟ್ರಿ ಆಗಿಬಿಟ್ಟಿದ್ವು. ಇಸ್ರೇಲಲ್ಲಿ ಹಾನಿ ಮಾಡಿದ್ದದ್ದು ಹೌದು. ಅವರೆಲ್ಲ ಒಂದು ಕ್ಷಿಪಣಿ ಹಾರಿಬಿಟ್ಟ ತಕ್ಷಣ ಇಸ್ರೇಲಲ್ಲಿ ಏನಾಗುತ್ತೆ, ಅಲಾರ್ಮ್ ಬರುತ್ತೆ, ಜೋರಾಗಿ 1 ಗಂಟೆ ಮೊಳಗುತ್ತೆ. ಅಲ್ಲಿ ಅದು ಮೊಳಗ್ತಾ ಇದ್ದಂತೆ ಏನು ಮಾಡಿಬಿಡ್ತಾರೆ, ಎಲ್ಲರೂ ಕೂಡ ನೆಲ ಮಾಳಿಗೆಗೆ ಸೇರ್ಕೊಂಡ್ಬಿಡ್ತಾರೆ, ಅಂಡರ್ಗ್ರೌಂಡ್ ಹೋಗ್ಬಿಡ್ತಾರೆ, ಅವರು ಬಂಕರ್ಗಳಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಒಂದು ವೇಳೆ ಡ್ಯಾಮೇಜ್ ಆದರೂ, ಆಸ್ಪತ್ರೆಗೆ ಡ್ಯಾಮೇಜ್ ಆಗಿದ್ದರೂ, ಹೋಟೆಲ್ಗೆ ಡ್ಯಾಮೇಜ್ ಆಗಿದ್ದರೂ ಕೂಡ ಮೇಲ್ಭಾಗಕ್ಕೆ ಡ್ಯಾಮೇಜ್ ಆಗಿರುತ್ತೆ. ಇಸ್ರೇಲ್ನಲ್ಲಿ ಸಾವು ನೋವು ಕಡಿಮೆ. ಆದರೆ ಇರಾನ್ ಈಗೇನು ಮಾಡ್ತಾ ಇದೆ ಅಂದರೆ 2,000 kg ತೂಕದ ಒಂದು ಬಾಂಬನ್ನು ಹಾರಿಬಿಟ್ಟಿರೋದು. ಈ ಒಂದು ಕ್ಷಿಪಣಿಗಳನ್ನು, ಬೇರೆ ಬೇರೆ ಥರ ಕ್ಷಿಪಣಿಗಳಿದೆ ಸದ್ಯಕ್ಕೆ ಇರಾನ್ ಬಳಿಯಲ್ಲಿ. ಇರಾನ್ಗೆ ಯುದ್ಧ ನಡೆಯುತ್ತೆ ಇವತ್ತಲ್ಲ ನಾಳೆ ಅಂಥೇಳಿ 2025 ಜೂನ್ ಮೇಲಂತೂ ಬಹಳ ಒಂಥರ ಸ್ಪಷ್ಟವಾಗಿ ಗೊತ್ತಿತ್ತು, ಇದು ನಡೆಯುತ್ತೆ, ಯುದ್ಧ ನಡೆದಿರೋಕ್ಕೆ ಚಾನ್ಸೇ ಇಲ್ಲ ಅಂಥೇಳಿ. ಆಗಿನಿಂದನೂ ಕೂಡ ಕ್ಷಿಪಣಿಗಳ ಪ್ರೊಡಕ್ಷನನ್ನು, ಕ್ಷಿಪಣಿಗಳ ಉತ್ಪಾದನೆಯನ್ನು ಅದು ಜಾಸ್ತಿ ಮಾಡಿಕೊಂಡಿತ್ತು. ಇಸ್ರೇಲ್ ಮಾಡಿರಲಿಲ್ವಾ, ಅವರೂ ಮಾಡಿರ್ತಾರೆ. ಅಮೆರಿಕ ಬಳಿ ಇರಲಿಲ್ವಾ, ಅವರೂ ಮಾಡಿರ್ತಾರೆ. ಆದರೆ ಕ್ಷಿಪಣಿಗಳ ವಿಚಾರ ಇದೆಯಲ್ಲ, ಅದು ಬೇರೆಯೇ ಕಥೆ. ಬೇರೆ ಏನೋ ತಯಾರು ಮಾಡಿದಾಗ ಕ್ಷಿಪಣಿ ತಯಾರಾಗ್ಬಿಡಲ್ಲ. ಹೆಚ್ಚು ಕಡಿಮೆ 1 ತಿಂಗಳಿಗೆ 2 ಕ್ಷಿಪಣಿ ತಯಾರು ಮಾಡೋಕ್ಕಾಗತ್ತೆ ಅಂತ ಕೆಲವರು ಹೇಳ್ತಾರೆ. ಒಂದು ಇಡೀ ತಿಂಗಳು ಕೆಲಸ ಮಾಡಿದ್ರೆ 2 ಕ್ಷಿಪಣಿ ರೆಡಿ ಆಗ್ತವೆ ಅಂತ ಹೇಳಿ. ಅಕಸ್ಮಾತ್ ಜಾಸ್ತಿ ಮಾಡ್ಕೊಂಡಿದ್ರೆ 4 ಮಾಡಿರಬಹುದಾ, 6 ಮಾಡ್ಕೊಂಡಿರಬಹುದಾ, ಇರಲಿ. ಅಮೆರಿಕ ಕಥೆಯೂ ಬೇರೆ ಭಿನ್ನವಾಗೇನಿಲ್ಲ. ಬೇರೆ ತಯಾರು ಮಾಡುವುದಕ್ಕೂ ಕ್ಷಿಪಣಿ ತಯಾರು ಮಾಡ್ಕೊಳ್ಳೋಕೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಇಲ್ಲಿ. ಸೊ ಇದೀಗ ಅಣ್ವಸ್ತ್ರವನ್ನು ಹೊತ್ತೊಯ್ಯಬಲ್ಲ, 3,000 ಕಿಲೋಮೀಟರ್ ಕ್ರಮಿಸಬಲ್ಲ ಸೋಮರ್ ಕ್ಷಿಪಣಿನ ಅದು ಇದೀಗ ತಯಾರು ಮಾಡ್ಕೊಂಡು ಹೊಡಿತಾ ಇರೋದು. 2 ಕಿಲೋಮೀಟರ್ ದೂರ ಹೋಗಬಲ್ಲದು, 2,000 ಕಿಲೋಮೀಟರ್ ಕೂಡ ಕ್ರಮಿಸಬಲ್ಲಂತಹ ಸೆಜ್ಜಿಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕೂಡ ಇರಾನ್ ಹೊಂದಿದೆ ಇದೀಗ. ನೋಡಿ ಇಲ್ಲಿ ಇವ್ರದ್ದೇನೆಂದರೆ, ಒಂದು ಕಡೆ 3,000 ಕಿಲೋಮೀಟರ್, ಇನ್ನೊಂದು ಕಡೆ 2 ಕಿಲೋಮೀಟರ್. ಅಲ್ಲಿಂದ ಹಿಡಿದು ಅಷ್ಟು ವೆರೈಟಿ ಕ್ಷಿಪಣಿಗಳನ್ನು ಇರಾನ್ ಹೊಂದಿದೆ ಇದೀಗ. ಒಂದು ಕ್ಷಿಪಣಿ ಹಾರಿಬಿಟ್ರೆ 3,000 ಕಿಲೋಮೀಟರ್ ಒಂದು ಆಪ್ರೇಟ್ ಮಾಡಿ ಬಿಟ್ಬಿಡೋದು ಅಷ್ಟೇ. ನೋಡಪ್ಪ, ನಿನ್ನ ಗುರಿ ಇರೋದು 3,000 ಕಿಲೋಮೀಟರ್ ದೂರದಲ್ಲಿ ಇಂಥ ಸ್ಥಳ, ಇಂಥ ಊರು, ಇಂಥ ನಗರ, ಇಂಥ ಒಂದು ಮನೆ, ಅಥವಾ ಇಂಥ ಒಂದು ಕಟ್ಟಡ, ಅಥವಾ ಇಂಥ ಒಂದು ಪ್ಲೇಸ್, ಇದು ಹೇಳಿ ಅದನ್ನು ಒಂಥರ ರೆಡಿ ಮಾಡಿಬಿಟ್ಬಿಟ್ರೆ 3,000 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಅದು ಕ್ರಮಿಸುತ್ತೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ 2,000 ಕಿಲೋಮೀಟರ್ ಕ್ರಮಿಸುವಂತಹ ಸೆಜ್ಜಿಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ. ಈ ಕ್ಷಿಪಣಿ ಕಥೆ ಏನು ಅಂದರೆ 2,000 ಕಿಲೋಮೀಟರ್ ಹೋಗುತ್ತೆ ಇದು ಸೆಜ್ಜಿಲ್. ಇದನ್ನು ಕೂಡ ಇರಾನ್ ಹೊಂದಿದೆ. ಇಸ್ರೇಲ್ ಅಮೆರಿಕ ವಾಯುನೆಲೆಗಳ ಮೇಲೆ, ಅಂದರೆ ತೀರಾ ಹತ್ತಿರದ ಟಾರ್ಗೆಟಿಂದ ಹಿಡ್ಕೊಂಡು ದೂರದ ಟಾರ್ಗೆಟನ್ನು ಕೂಡ ಇರಾನ್ ಕ್ರಮಿಸಬಲ್ಲದು. ಇಸ್ರೇಲ್ ಅಮೆರಿಕದ ವಾಯುನೆಲೆಗಳ ಮೇಲೆ ಮತ್ತಷ್ಟು ಅಟ್ಯಾಕ್ನ ಸುಳಿವನ್ನು ಕೊಡ್ತಾ ಇದೆ ಈ ಒಂದು ವಿಚಾರ. ಅಮೆರಿಕದ ಟೆಕ್ ಕಂಪನಿಗಳು, ಡೇಟಾ ಸೆಂಟರ್ಗಳು ಕೂಡ ಟಾರ್ಗೆಟ್ ಆಗಿಬಿಟ್ಟಿದೆ. ಗೂಗಲ್, ಅಮೆಜಾನ್, IBM, ಇತರೆ IT ಕಂಪನಿಗಳು ಕೂಡ ಟಾರ್ಗೆಟ್ ಆಗಿದೆ. ಇಸ್ರೇಲ್, ದುಬೈ, ಅಬುದಾಬಿಯಲ್ಲಿ ಅಮೆರಿಕದ IT ಕಂಪನಿಗಳಿವೆ. ಇದನ್ನು ಟಾರ್ಗೆಟ್ ಮಾಡ್ಕೊಳ್ಬೇಕಾದ್ರೂ ಇರಾನ್ ಹೊಡೆಯಬಲ್ಲದು.